ಬಾದಾಮಿ ತಾಲೂಕಿನ ಬನಶಂಕರಿ ದೇವಸ್ಥಾನದಲ್ಲಿರುವಂತಹ ವೀಳ್ಯದೆಲೆ ತೋಟಗಳನ್ನು ಸಹ ಅವರಿಗಾಗಲೇ ನೋಡ್ಕೊಂಡು ಬಂದಿದ್ದಾರೆ. ಇದನ್ನ ಟ್ಯಾಗ್ ಜಿಯೋ ಟ್ಯಾಗ್ ಮಾಡಿದ್ರೆ ಎಷ್ಟು ಇಡೀ ಪ್ರಪಂಚಕ್ಕೆ ಅದನ್ನ ಎಕ್ಸ್ಪೋರ್ಟ್ ಮಾಡಬಹುದು ಅನ್ನೋ ಒಂದು ನಮ್ಮ ಪಕ್ಕದ ತಾಲೂಕಿನ ಒಂದು ಉದಾಹರಣೆಯನ್ನು ಸಹ ಮುಂದಿನ ದಿನಮಾನಗಳಲ್ಲಿ ವೀಳ್ಯದೆಲೆಯನ್ನು ಸಹ ಜಿಯೋ ಟ್ಯಾಗ್ ಮಾಡುವಂತ ವ್ಯವಸ್ಥೆ ಸಹ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇದೆ ಅಂದ್ರೆ ಅದು ಅಭಿನಂದನಾರ್ಹ. ಇನ್ನು ಇವತ್ತು ವಿಶೇಷವಾಗಿ ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ಧಾರವಾಡ, ಗದಗ, ಹಾವೇರಿ ಈ ಎಲ್ಲ ರೈತರನ್ನ ನಾವು 8 ಜಿಲ್ಲೆ ರೈತರನ್ನ ಇವತ್ತು ಸನ್ಮಾನಿಸಿದ್ದೇವೆ. ಆ ರೈತರು ನಿಮ್ಮೊಂದಿಗೆ ನೇರ ಸಂವಾದಕ್ಕಿಳಿತಾರೆ. ನೀವು ಅವರಿಗೆ ಪ್ರಶ್ನೆಗಳನ್ನ ಕೇಳಬಹುದು, ನೀವು ಅವರೊಂದಿಗೆ ಮಾತನಾಡಬಹುದು. ಆದರೆ ನಾವು ಪ್ರಾಕ್ಟಿಕಲ್ ಆಗಿ ನಿಮ್ಮನ್ನ ಆ ಸ್ಥಳಕ್ಕೆ ಕರೆದುಕೊಂಡು ಹೋಗುವಂತ ವ್ಯವಸ್ಥೆ ಸಲುವಾಗಿ ಈ ಎಲ್ಲ ಸ್ಥಳಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನ, ಹೊಸ ಹೊಸ ವಿಚಾರಗಳನ್ನ ಕೂಡಿಸುವಂತ ವ್ಯವಸ್ಥೆ ಆಗ್ತಾ ಇದೆ. ಆದರೂ ಸಹ ರೈತನ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಎಡುತ್ತಾ ಇದ್ದೇನೆ ಅಂತೇಳಿ ಸರ್ಕಾರಗಳು ಚಿಂತನೆ ಮಾಡಬೇಕಾದಂತ ವ್ಯವಸ್ಥೆ ಇದೆ. ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಚಿಂತನೆ ಮಾಡಬೇಕಾಗಿದ್ದು ರೈತನ MSPಗಳಿಗೆ, ರೈತನ ಬೆಳೆದಂತ ಬೆಳೆಗಳಿಗೆ ಸರಿಯಾದ ಮೌಲ್ಯಗಳು ಸಿಗ್ತಾ ಇಲ್ಲ. ಹಾಗಾಗಿ ರೈತ ಎಡುತ್ತಾ ಇದ್ದಾನೆ. ಇದನ್ನೇ ನಾವು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ಅಲ್ಲಿ ಮೌಲ್ಯವರ್ಧಿತ ಬೆಲೆಗಳ ಬೆಲೆ ನಿಗದಿಯಾಗಿದೆ. MSP ಅಂತ ಏನು ನಾವು ಕರಿತೀವಿ, ಆ MSPಯನ್ನ ಫಿಕ್ಸೆಡ್ ರೇಟ್ ನಲ್ಲಿ ಬೇರೆ ದೇಶಗಳಲ್ಲಿ, ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು, ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ರೈತರ ವಿಚಾರದಲ್ಲಿ ನೀವು ಯಾವತ್ತು ಕಿಂಚಿತ್ತು ಬೇರೆ ಯೋಚನೆಗಳನ್ನ ಮಾಡಬೇಡ್ರಿ. ನೀವು ಏನಾದರೂ ಕಿಂಚಿತ್ ಯೋಚನೆಗಳನ್ನ ತಪ್ಪು ದಾರಿಗೆ ಹೋದ್ರೆ ಇಡೀ ಪ್ರಪಂಚಕ್ಕೆ, ಇಡೀ ದೇಶಕ್ಕೆ ಆಹಾರ ಭದ್ರತೆಯ ಸಮಸ್ಯೆಯನ್ನ ಎದುರಿಸಬೇಕಾಗತ್ತೆ. ಆಹಾರ ಭದ್ರತೆಯ ಸಮಸ್ಯೆಯನ್ನ ಎದುರಿಸದೆ ಹಾಗಾಗ್ಬಾರ್ದಂದ್ರೆ ನಾವು ಎಲ್ಲರೂ ಕೂಡ್ಕೊಂಡು ರೈತರನ್ನ ಬೆಳೆಸಬೇಕು, ರೈತರನ್ನ ದೇವರಾಗಿ ಪೂಜಿಸ್ಬೇಕು. ಈಗಿನ ದಿನಮಾನದಲ್ಲಿ ರೈತರನ್ನು ಯಾರು ಪೂಜಿಸ್ತಾರೆ ಅಂತ ನನ್ನನ್ನು ಪ್ರಶ್ನೆ ಮಾಡಿಕೊಂಡಾಗಲೂ ಸಹ ನಾನು ಹೇಳೋದಿಷ್ಟೇ, ಇವತ್ತು ರೈತರಿಗೆ ಕನ್ಯಾ ಕೊಡ್ತಾ ಇಲ್ಲ, ಹಾಗಾಗಿ ಅವ್ರನ್ನ ಏನು ದೇವರಂತ ಪೂಜಿಸ್ತೀರಿ ಅಂದ್ರೂ ಸಹ ಬರುವ ಕಾಲ, ಬರುವ ದಿನಮಾನಗಳಲ್ಲಿ ರೈತನ ಬೆಲೆ ಬಹಳ ಮುಖ್ಯ. ದೇಶಕ್ಕೆ, ರೈತರಿಗೆ, ನೌಕರಸ್ಥರಿಗೆ ಎಲ್ಲರಿಗೂ ಆಹಾರ ಭದ್ರತೆ, ಆಹಾರ ಸಿಗದೇ ಇದ್ದಾಗ ಈ ರೈತನ ನಿಜವಾದ ಶಕ್ತಿ ಅರ್ಥವಾಗುತ್ತೆ, ನಿಜವಾದ ಬೆಲೆ ಅವತ್ತು ಗೊತ್ತಾಗುತ್ತೆ. ಆಗ್ಬಾರ್ದಂದ್ರೆ ನಾವೆಲ್ಲರೂ ಸಹ ಇಂಥ ವಿಶ್ವವಿದ್ಯಾಲಯಗಳ ಮೂಲಕ, ಹೊಸ ತಂತ್ರಾಂಶಗಳ ಮೂಲಕ ರೈತರನ್ನ ಬೆಳೆಸಬೇಕು.